ನಮಸ್ಕಾರ, ನಾನು ಸುಬ್ರಹ್ಮಣ್ಯ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಬಹಳಷ್ಟು ಜನಗಳಲ್ಲಿ ಟ್ಯಾಕ್ಸ್ ಅಂದ ತಕ್ಷಣ ಇನ್ಕಮ್ ಟ್ಯಾಕ್ಸ್, ಜಿಎಸ್ಟಿ ಅನ್ನೋದ್ರ ಬಗ್ಗೆ ಸಣ್ಣ ಗೊಂದಲ ಇದೆ. ಇವೆಲ್ಲ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆ ಅದರದ ಅಧಿನಿಯಮ 1961ರಲ್ಲಿ ಪ್ರಾರಂಭ ಆಯಿತು. ಅಂದ್ರೆ 1961 ಆಕ್ಟ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ತೆರಿಗೆಯ ವ್ಯವಸ್ಥೆ. ಯಾವ ವ್ಯಕ್ತಿಯು ತನ್ನ ನಿಗದಿತ ಆದಾಯಕ್ಕಿಂತ ಜಾಸ್ತಿ ಆದಾಯವನ್ನು ಹೊಂದಿದ್ರೆ ಆತ ಈ ಒಂದು ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ತೆರಿಗೆಗೆ ಬಾಧ್ಯನಾಗ್ತಾನೆ. ಅದೇ ರೀತಿ ಜಿಎಸ್ಟಿ ಆಕ್ಟ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಆಫ್ 2017, ಇದು ಯಾವುದೇ ವಸ್ತುಗಳ, ಸರಕುಗಳ ಸರಬರಾಜು ಅಥವಾ ಸೇವೆ ಸರಬರಾಜು ಮಾಡಿದಾಗ ಅದರ ನಿಗದಿತ ವಹಿವಾಟು ಇಂಥ ಮಿತಿಯನ್ನು ದಾಟಿದಾಗ ತೆರಿಗೆಯ ಬಾಧ್ಯತೆ ಬರ್ತದೆ, ನೋಂದಣಿಯನ್ನು ಪಡ್ಕೊಳ್ಬೇಕಾಗ್ತದೆ. ಈ ಜಿಎಸ್ಟಿ ಏನಿದೆ ಅದು ಪರೋಕ್ಷವಾದ ತೆರಿಗೆ ಅಂತ. ಅಂದ್ರೆ ನೀವು ಸರಬರಾಜು ಮಾಡುವಂತ ವ್ಯಕ್ತಿಗಳಿಂದ ಸಂಗ್ರಹಿಸಿ ಸರ್ಕಾರಕ್ಕೆ ಕಟ್ಟಬೇಕು. ಆದ್ರೆ ಆದಾಯ ತೆರಿಗೆಯಲ್ಲಿ ನಿಮ್ಮ ವರಮಾನದ ಮೇಲೆ, ನೀವು ಗಳಿಸಿದ ಸಂಪತ್ತು ಮೇಲೆ, ನಿಮ್ಮ ಆದಾಯದ ಮೇಲೆ ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಆದಾಗ ತೆರಿಗೆಯನ್ನು ಕಟ್ಟಬೇಕಾದಂತ ಪ್ರಸಂಗ ಬರ್ತದೆ. ಆ ನಿಗದಿತ ಮಿತಿಗಳೇನು ಅನ್ನೋದನ್ನ ನಾನು ಮುಂದೆ ನಿಮ್ಮ ಹತ್ರ ಮಾತಾಡ್ತೀನಿ. ನಮಸ್ಕಾರ.